ಕಿಂಗ್ ಆಫ್ ಹೆವನ್ ಇಂಟರ್ನ್ಯಾಷನಲ್ ಮಿನಿಸ್ಟ್ರಿ ಬೀದರ್ ವತಿಯಿಂದ 9ನೇ ವರ್ಷದ ಸುವಾರ್ತೆ ಸೇವೆಯ ವಾರ್ಷಿಕೋತ್ಸವದ ಅಂಗವಾಗಿ ಆಗಸ್ಟ್ 5 ಮತ್ತು 6, 2026ರಂದು 2 ದಿನಗಳ ಭವ್ಯ ಪ್ರಾರ್ಥನಾ ಮಹಾಸಭೆಯನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮವು ಬೀದರ್ ನಗರದ ಹೈದರಾಬಾದ್ ರಸ್ತೆಯ ಬಿದ್ರೆ ಸರ್ಕಲ್ ಸಮೀಪದ ಪಟೇಲ್ ಫಂಕ್ಷನ್ ಹಾಲ್ನಲ್ಲಿ ನಡೆಯಲಿದೆ. ಈ ಮಹಾಸಭೆಯ ಕುರಿತು ಜನಜಾಗೃತಿ ಮೂಡಿಸುವ ಉದ್ದೇಶದಿಂದ ಕಮಲ್ ನಗರ್, ಔರಾದ್ ಹಾಗೂ ಭಾಲ್ಕಿ ತಾಲೂಕುಗಳ ವಿವಿಧ ಚರ್ಚ್ಗಳಿಗೆ ಭೇಟಿ ನೀಡಿ ಆಹ್ವಾನ ಪತ್ರಿಕೆ ಹಾಗೂ ಪೋಸ್ಟರ್ಗಳನ್ನು ವಿತರಿಸಲಾಯಿತು. ವಿವಿಧ ಸಭೆಗಳ ಪಾಸ್ಟರ್ಗಳು ಮತ್ತು ವಿಶ್ವಾಸಿಗಳನ್ನು ವೈಯಕ್ತಿಕವಾಗಿ ಆಹ್ವಾನಿಸಿ ಕಾರ್ಯಕ್ರಮದ ಮಹತ್ವವನ್ನು ತಿಳಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಕಮಲ್ ನಗರದ ಪಾಸ್ಟರ್ ಶೇಖರ್, ದೇವರ ಕೃಪೆ ಮತ್ತು ಆತ್ಮೀಯ ಆಶೀರ್ವಾದವನ್ನು ಅನುಭವಿಸುವ ಅಪರೂಪದ ಅವಕಾಶ ಈ ಪ್ರಾರ್ಥನಾ ಮಹಾಸಭೆಯಾಗಿದೆ. ಪ್ರಸಿದ್ಧ ದೇವರ ಸೇವಕರಾದ ಡಾಕ್ಟರ್ ಮನೋಜ್ ಪೌಲ್ ಸೇರಿದಂತೆ ಹಲವರು ಅಭಿಷಕ್ತ ದೇವರ ಸೇವಕರು ಭಾಗವಹಿಸಲಿದ್ದು, ಕಮಲ್ ನಗರ್ ತಾಲೂಕು ಸೇರಿದಂತೆ ಸುತ್ತಮುತ್ತಲಿನ ಎಲ್ಲಾ ಗ್ರಾಮಗಳ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಪಂಜಾಬ್ನ ಅತಿಥಿ ವಕ್ತಾರೆ ಸಿಸ್ಟರ್ ಕಾಂಚನಾ, ಅತಿಥಿ ವಕ್ತಾರೆ ಮೋನಿಕಾ, ಪಾಸ್ಟರ್ ಆಶೀಶ್ ಹಾಗೂ ಅಪೋಸ್ತಲ ಅಭಿಜಿತ್ ಸೇರಿದಂತೆ ಹಲವು ದೇವರ ಸೇವಕರು ದೇವರ ವಾಕ್ಯವನ್ನು ಸಾರಲಿದ್ದಾರೆ. 2 ದಿನಗಳ ಕಾಲ ಆರಾಧನೆ, ಸ್ತುತಿ, ಸಾಕ್ಷಿಗಳು ಹಾಗೂ ವಿಶೇಷ ಪ್ರಾರ್ಥನೆಗಳು ನಡೆಯಲಿದ್ದು, ವಿಶ್ವಾಸಿಗಳ ಆತ್ಮೀಯ ಬೆಳವಣಿಗೆಗೆ ಈ ಮಹಾಸಭೆ ಸಹಕಾರಿಯಾಗಲಿದೆ ಎಂದು ತಿಳಿಸಿದರು. ಭಾಲ್ಕಿ ಪಾಸ್ಟರ್ ರಾಜ್ಕುಮಾರ್ ಮಾತನಾಡಿ, ಕಿಂಗ್ ಆಫ್ ಹೆವನ್ ಇಂಟರ್ನ್ಯಾಷನಲ್ ಮಿನಿಸ್ಟ್ರಿ ಆಯೋಜಿಸಿರುವ ಈ ವಾರ್ಷಿಕೋತ್ಸವವು ದೇವರ ಮಹಿಮೆಯನ್ನು ಸಾರುವ ವಿಶೇಷ ಆಧ್ಯಾತ್ಮಿಕ ಸಮಾವೇಶವಾಗಿದೆ. ಎಲ್ಲಾ ಚರ್ಚ್ಗಳ ಸೇವಕರು, ವಿಶ್ವಾಸಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು. ಈ ಅಮೂಲ್ಯ ಅವಕಾಶವನ್ನು ಯಾರು ಕಳೆದುಕೊಳ್ಳಬಾರದು ಎಂದು ಮನವಿ ಮಾಡಿದರು. ಆಯೋಜಕರು ನೀಡಿದ ಮಾಹಿತಿಯಂತೆ ಕಾರ್ಯಕ್ರಮದಲ್ಲಿ ದೇಶದ ವಿವಿಧ ಭಾಗಗಳಿಂದ ಆಗಮಿಸುವ ದೇವರ ಸೇವಕರು ಸುವಾರ್ತೆ ಸಂದೇಶ ಸಾರಲಿದ್ದು, ಸಾವಿರಾರು ವಿಶ್ವಾಸಿಗಳು ಭಾಗವಹಿಸುವ ನಿರೀಕ್ಷೆ ಇದೆ. 2 ದಿನಗಳ ಈ ಮಹಾಸಭೆಯಲ್ಲಿ ದೇವರ ಸನ್ನಿಧಿಯನ್ನು ಅನುಭವಿಸಲು, ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳಲು ಹಾಗೂ ಆತ್ಮೀಯ ಬಲವನ್ನು ಹೊಂದಲು ಜಿಲ್ಲಾದ್ಯಂತದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವಂತೆ ಕೋರಲಾಗಿದೆ. ಪ್ರಾರ್ಥನೆ ವಿಶ್ವಾಸಕ್ಕೆ ಬಲ ನೀಡುತ್ತದೆ, ದೇವರ ಕೃಪೆ ಜೀವನದಲ್ಲಿ ಹೊಸ ನಿರೀಕ್ಷೆ ಮತ್ತು ಶಾಂತಿಯನ್ನು ತುಂಬುತ್ತದೆ ಎಂಬ ಸಂದೇಶದೊಂದಿಗೆ ಆಯೋಜಕರು ಎಲ್ಲರಿಗೂ ಮುಕ್ತ ಆಹ್ವಾನ ನೀಡಿದ್ದಾರೆ. मैं कमल नगर में रहकर मैं सेवा करता हूँ. चर्च का नाम है गुड न्यूज और किंग ऑफ हेवन इंटरनेशनल चर्च बीदर. जो होने वाला मीटिंग अगस्त 5 और 6 तारीख बहुत शानदार मीटिंग होने वाला है. बहुत बढ़िया परमेश्वर का दास लोग इस मीटिंग में आ रहे हैं. तो मेरा कहना ये है, इस कमल नगर तालुका में जो लोग हैं, जो पास्टर लोग हैं, जो विश्वासी लोग हैं या अन्य जाति का भी जो भी लोग हैं, इन लोगों को मैं एक गुड न्यूज देना चाहता हूँ. ये गुड न्यूज ये है, इस बीदर में होने वाला इस मीटिंग के बारे में मैं गुड न्यूज देना चाहता हूँ. परमेश्वर दास डॉक्टर मनोज पौल इस मीटिंग को अरेंजमेंट किए हैं. बहुत बड़ा होने वाले इस मीटिंग में हम लोग जा रहे हैं. तो इस कमल नगर तालुका को मैं ये कहना चाहता हूँ, केवल कमल नगर नहीं है, कमल नगर के आसपास जितने भी खेड़े पड़े गांव हैं, ये आवाज जो भी सुन रहे हैं आप लोग, इस मीटिंग आप मिस मत कीजिए, ताकि इस मीटिंग में अंधे देखेंगे, लंगड़े चलेंगे और परमेश्वर ऐसा बड़े बड़े चमत्कार इस मीटिंग में करेगा. हालेलुया. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನನ್ನ ಹೆಸರು ಪಾಸ್ಟರ್ ರಾಜ್ಕುಮಾರ್, ಪೇಟೆಜ್ ಚರ್ಚ್ ಭಾಲ್ಕಿ. ನಾನು ಕರ್ತನ ಸೇವೆ ಸಲ್ಲಿಸ್ತಾ ಇದ್ದೇನೆ. ವಿಶೇಷವಾಗಿ ಸಮಯದಲ್ಲಿ ಎಲ್ಲ ಸೇವಕರು ಒಟ್ಟಾಗಿ ನಾವು ಸೇರಿದ್ದೇವೆ. ಕಾರಣ ಅಂದರೆ ಬೀದರ್ನಲ್ಲಿ ನಡೆಯುವಂಥ ಆಗಸ್ಟ್ 5, 6 ನಡೆಯುವಂಥ ಆ ಒಂದು ಉಜ್ವಲ ಕೂಟಕ್ಕಾಗಿ ತಾವೆಲ್ಲರೂ ಬರಬೇಕೆಂಬ ತಮ್ಮಲ್ಲಿ ಕೇಳ್ಕೊತೀನಿ. ವಿಶೇಷವಾಗಿ ಕಿಂಗ್ ಆಫ್ ಹೆವೆನ್ ಮಿನಿಸ್ಟ್ರಿ ವತಿಯಿಂದ ಈ ಒಂದು ಕೂಟವನ್ನು ಆಯೋಜನೆ ಮಾಡಲಾಗಿದೆ. ನಿಜವಾಗಲೂ ದೈವ ಸೇವಕರು ಪಂಜಾಬ್ನಿಂದ ಅಂಚನ್ ಮಿತ್ತಲ್ ಎಂಬುದಾಗಿ ಸೇವಕರು ಹಾಗೆ ಮೋನಿಕಾ ಸಿಸ್ಟರ್ ಬರ್ತಾ ಇದ್ದಾರೆ. ನಿಜವಾಗ್ಲೂ ತಾವೆಲ್ಲರೂ ಈ ಕೂಟಕ್ಕೆ ಬಂದು ಆಸೆ ಹೊಂದಿಕೊಳ್ಳಬೇಕು ತಮ್ಮಲ್ಲಿ ಕೇಳ್ಕೊತೇನೆ. ಹಾಗೆ ವಿಶೇಷವಾಗಿ ಈ ಕೂಟವನ್ನು ಆಯೋಜನೆ ಮಾಡಿರುವಂಥ ಪಾಸ್ಟರ್ ಮನೋಜ್ ಅಯ್ಯನವರು ಇದ್ದಾರೆ. ತುಂಬ ಸಂತೋಷ. ಅದಕ್ಕೆ ತಾವೆಲ್ಲರೂ ಕುಟುಂಬ ಸಮೇತವಾಗಿ ಬಂದು ಆ ಕೂಟದಲ್ಲಿ ಭಾಗಿಯಾಗಿ ದೇವರು ಆಶೀರ್ವಾದ ಹೊಂದಿಕೊಳ್ಳಬೇಕು ಎಂಬುದಾಗಿ ತಮ್ಮಲ್ಲಿ ಕೇಳ್ಕೊಳ್ತೇನೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇಲೆ रिलेटिव्स कोई भी पहचान के रहते हैं ना, आने के लिए बोलो तो बिल्कुल बहुत अच्छा मीटिंग है. बहुत लोग छुटकारा पाते हैं, बहुत लोग सैल्वेशन मीन्स शाप में रहते हैं लोग, सभी लोगों को तो क्या उस दिन छुटकारा मिलेगा. इसलिए हम रिक्वेस्ट करते हैं आपको, ये बहुत बड़ा मीटिंग है, सब आप आना, पास्टर के साथ आना और सभी लोगों को लेकर आना और प्रेयर करना. ओके, थैंक यू. हमको अच्छे से अगस्त 5-6 मॉर्निंग 10 to
1:30 और शाम को 6 to 10 इसलिए 2 टाइम रहता है। और 5 तारीख को मॉर्निंग पास्टर्स मीटिंग रहता है सुबह 9 बजे से और 12 बजे तक, और 12 बजे से 3 बजे तक यूथ मीटिंग रहता है, और शाम को पब्लिक मीटिंग 6 to 10 और टाइमिंग और डेट आप सभी लोग इसके लिए प्रेयर करना बहुत धन्यवाद। थैंक यू सर। ಪ್ರೈಸ್ ದ ಲಾರ್ಡ್. ವಿಶೇಷವಾಗಿ ಅವರ ತಾಲೂಕಿನ ಎಲ್ಲ ಸೇವಕರಿಗೂ ಮತ್ತು ದೇವಜನರಿಗೂ ವಿನಂತಿ ಏನಪ್ಪ ಅಂತಂದರೆ, ರೆವರೆಂಡ್ ಡಾಕ್ಟರ್ ಮನೋಜ್ ಪಾಲ್ ಬೀದರ್ ಕಿಂಗ್ ಆಫ್ ಹೆವೆನ್ ಇಂಟರ್ನ್ಯಾಷನಲ್ ಮಿನಿಸ್ಟ್ರಿ ವತಿಯಿಂದ 5-6 ಆಗಸ್ಟ್ ತಿಂಗಳಲ್ಲಿ 2 ದಿನ ಉಜ್ಜೀವನ ಕೂಟ ನಡೀತಾ ಇದೆ. ಹಾಗಾಗಿ ಎಲ್ಲ ಸಭಿಕರು ಮತ್ತು ದೇವ ಸೇವಕರು ಅಲ್ಲಿ ಸೇರಿ ಬರಬೇಕೆಂಬುದಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇವೆ. ಜೈ ಕ್ರಿಸ್ತ.